ಪ್ರಭು ಯೇಸುವಿನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸುವನಾಗಿದ್ದೇನೆ. ಯೆರೆಮೀಯನ ಪ್ರಲಾಪಗಳು ಅಧ್ಯಾಯ 3ನೇ ಅಧ್ಯಾಯವನ್ನ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಆ ಅಧ್ಯಾಯಕ್ಕೆ ಹೋಗಕ್ಕಿಂತ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಕಳೆದ ದಿನಗಳೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದು ಈ ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಯ್ಯ. ಪರಿಶುದ್ಧನೇ, ಪ್ರಲಾಪಗಳು 3ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕೇಳುವಂತಹ ಭಕ್ತನ ಮೇಲೆ ದಯವಿಡು, ಕೇಳತಕ್ಕಂತ ಪ್ರತಿಯೊಂದೊಂದು ಹೃದಯಗಳಲ್ಲಿ ಕಾರ್ಯ ಮಾಡು. ಇದರಂತೆ ನಮ್ಮ ಜೀವಿತವನ್ನ, ನಮ್ಮ ಬ್ರತಕನ್ನ ಬದಲಾಯಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ, ಆಮೇನ್. ಪ್ರಭು ಯೇಸುವಿನ ನಾಮದಲ್ಲಿ ಪ್ರಲಾಪಗಳು, ಯೆರೆಮೀಯನ ಪ್ರಲಾಪಗಳು ಅಧ್ಯಾಯ 3, 1ರಿಂದ 66 ವಚನಗಳಿವೆ. ಈ 66 ವಚನಗಳನ್ನು ನಾವು ಈ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಭಕ್ತರು ಈ ಅಧ್ಯಾಯವನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಈ ಅಧ್ಯಾಯದಲ್ಲಿ 3 ಭಾಗಗಳು. ಮೊದಲಿನ 20 ವಚನಗಳು 1ರಿಂದ 20 ವಚನದವರೆಗೂ ಪ್ರವಾದಿಯ ದುಃಖ ಮತ್ತು 21ನೇ ವಚನದಿಂದ 42ನೇ ವಚನದವರೆಗೂ ನಿರೀಕ್ಷೆಯ ಕಿರಣಗಳು ಎಂಬುದಾಗಿ. ಮತ್ತು 3ನೇ ಭಾಗಕ್ಕೆ ನಾವು ನೋಡುವಾಗ 43ರಿಂದ 66 ವಚನದವರೆಗೂ ಆತನ ದುಃಖ ಪರಿಹಾರವಾಗಲಿಲ್ಲ ಎಂಬುದಾಗಿ. ಈ 3 ಭಾಗಗಳಲ್ಲಿ ಮೊದಲನೇ ಭಾಗವು ಪ್ರವಾದಿಯ ದುಃಖ ಯಾವ ರೀತಿಯಲ್ಲಿ ಇತ್ತು, ಪ್ರವಾದಿಯ ಪ್ರಲಾಪಗಳು ಅಂತ ಹೇಳಿದ್ರೆ ಮಾನವನ ಬ್ಯಾಸರಿಕೆ, ಮಾನಸಿಕ ವೇದನೆ, ಮಾನಸಿಕ ದುಃಖಗಳು ಎಂಬುದಾಗಿ ನಾವು ಕಂಡುಕೊಳ್ಳಬಹುದು. ಈ ಪ್ರಲಾಪಗಳು 3ನೇ ಅಧ್ಯಾಯ ಪ್ರತಿಯೊಬ್ಬೊಬ್ಬರಿಗೂ ಚಿರಪರಿಚಿತವಾದಂತ ಒಂದು ಅಧ್ಯಾಯ. ಮಾತ್ರವಲ್ಲದೆ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ 22ನೇ ವಚನ ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಚನವಾಗಿದೆ. ಅದು ನಂತರ ನಾವು ಧ್ಯಾನ ಮಾಡುವ 1ರಿಂದ 20ರವರೆಗೂ ಪ್ರವಾದಿಯ ದುಃಖ ಯಾವ ರೀತಿಯಲ್ಲಿದೆ. 1ನೇ ಭಾಗಕ್ಕೆ ನಾವು ಹೋಗುವಾಗ 1ನೇ ಭಾಗದಲ್ಲಿ ಪ್ರವಾದಿಯ ದುಃಖ ಯಾವ ರೀತಿಯಲ್ಲಿದೆ. ಮೊದಲಿನ 5 ವಚನಗಳನ್ನು ನಾವು ಓದೋಣ. ಯೆಹೋವನ ರೌದ್ರ ದಂಡದ ಪೆಟ್ಟನ್ನು ತಿಂದವನು ನಾನೇ. ಆತನು ನನ್ನನ್ನು ಕರೆದುಕೊಂಡು ಹೋಗಿ ಬೆಳಕಿನಲ್ಲೆಲ್ಲ ಕತ್ತಲೆಯಲ್ಲಿ ನಡೆಯ ಮಾಡಿದ್ದಾನೆ. ನಿಶ್ಚಯವಾಗಿ ಪದೇ ಪದೇ ದಿನವಿಲ್ಲ ನನ್ನ ಮೇಲೆ ಕೈ ಮಾಡುತ್ತಾ ಬಂದಿದ್ದಾನೆ. ನನ್ನ ಚರ್ಮ ಮಾಂಸಗಳನ್ನು ಖಂಡಿಸಿ ನನ್ನ ಎಲುಬುಗಳನ್ನು ಮುರಿದಿದ್ದಾನೆ. ನನ್ನ ಸುತ್ತಲೂ ಶ್ರಮ ಸಂಕಟಗಳ ದಿಬ್ಬಗಳನ್ನು ಹಾಕಿದ್ದಾನೆ. ಕಾರ್ಗತ್ತಲಲ್ಲಿ ನನ್ನನ್ನು ಇರಿಸಿದ್ದಾನೆ. ಬಹುಕಾಲದ ಹಿಂದೆ ಸತ್ತವರಂತಿದ್ದೇನೆ. ನೋಡ್ರಿ,
ಭಕ್ತನು ಯಾವ ರೀತಿಯಲ್ಲಿ ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆ ಮೂಲಕವಾಗಿ ತನ್ನ ವೇದನೆಯನ್ನ ದೇವರ ಮುಂದೆ ಹಾಕುತ್ತಾ ಇದ್ದಾನೆ. ನಾನು ಈ ರೀತಿಯಲ್ಲಿ ಜನರ ಮೂಲಕವಾಗಿ ದೇವರು ನನಗೆ ಈ ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿಲ್ಲ, ಜನರು ಈ ರೀತಿಯಲ್ಲಿ ಯೆರೆಮೀಯನಿಗೆ ಈ ರೀತಿಯಲ್ಲಿ ಚಿತ್ರಹಿಂಸೆ ಕೊಡುವಂಥದ್ದನ್ನ ಆತನು ಮನವೇದನೆ ಮೂಲಕವಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುವಾತನಾಗಿದ್ದಾನೆ. ಮಾತ್ರವಲ್ಲದೆ ಈ ಯೆರೆಮೀಯನ ಪ್ರವಾದನೆ ಗ್ರಂಥ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಈ ಪ್ರವಾದನೆ ಗ್ರಂಥ ಇದರಲ್ಲಿ ಪದೇ ಪದೇ ಯೆಹೂದ್ಯರು ಮತ್ತು ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಯೆರೆಮೀಯನು ಹೇಳಿದಂತ ಪ್ರತಿಯೊಂದು ಮಾತುಗಳಿಗೆ ಅವರು ವಿರುದ್ಧವಾಗಿ ನಡೆದಿದ್ದಾರಲ್ಲ ಎಂಬುದಾಗಿ ದೇವರ ಮುಂದೆ ಈತನು ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ನಾವು ಮುಂದುವರಿಸಿಕೊಂಡು ಹೋಗುವಾಗ ಈ ದುಃಖ ಯಾವ ರೀತಿಯಲ್ಲಿ ಅದಿದೆ ಎಂಬುದಾಗಿ ನಾವು ನೋಡುವಾಗ 10ನೇ ವಚನದಿಂದ 12ನೇ ವಚನದವರೆಗೂ, ನನಗೆ ಹೊಂಚು ಹಾಕುತ್ತಿರುವ ಕರಡಿಯಂತೆ ಇದ್ದೇನೆ, ಗುಪ್ತ ಸ್ಥಳಗಳಲ್ಲಿ ಅಡಗಿಸಿಕೊಂಡಿರುವ ಸಿಂಹದ ಆಗಿದ್ದೇನೆ. ನಾನು ನಡೆದ ದಾರಿಗಳಿಂದ ನನ್ನನ್ನು ತಪ್ಪಿಸಿ ಸೀಳಿಬಿಟ್ಟು ಹಾಳು ಮಾಡಿದ್ದಾನೆ. ತನ್ನ ಬಿಲ್ಲನ್ನು ಬೊಗ್ಗಿಸಿ ಬಾಣಕ್ಕೆ ನನ್ನನ್ನು ಗುರಿ ಮಾಡಿದ್ದಾನೆ ಎಂಬುದ. ಎಷ್ಟರ ಮಟ್ಟಿಗೂ ಭಕ್ತನು ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಾನು ಈ ಲೋಕದಲ್ಲಿ ಇಷ್ಟು ವೇದನೆಯಿಂದ ನಾನಿದ್ದೇನೆ ಎಂಬುದಾಗಿ, ಯಾರಿಗೂ ಕಣ್ಣಿಗೆ ಕಾಣಲಾರದೆ ಮನವೇದನೆಯಿಂದ ಕರಡಿಯಂತೆ ಸಿಂಹದಂತೆ ನಾನು ಇದ್ದೇನೆ ಎಂಬುದಾಗಿ ಭಕ್ತನು ಪ್ರಲಾಪಗಳ ಮೂಲಕವಾಗಿ ದೇವರ ಮುಂದೆ ಕಣ್ಣೀರು ಸುರಿಸುವುದನ್ನ ನಾವು ನೋಡುವವರಾಗಿದ್ದೇವೆ. ಮಾತ್ರವಲ್ಲದೆ ಆತನು 18ನೇ ವಚನದಲ್ಲಿ ಹೇಳುವಂತೆ, ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು, ಯೆಹೋವನು ನನಗೆ ದಯಪಾಲಿಸಿದ ನಿರೀಕ್ಷೆಯು ವ್ಯರ್ಥ ಅಂದುಕೊಂಡೆನು. ನನ್ನ ಎಲ್ಲಾ ಕಾರ್ಯಕ್ರಮಗಳೆಲ್ಲವೂ, ನಾನು ಮಾಡಿಕೊಂಡಂತ ಪ್ರತಿಯೊಂದು ಯೋಜನೆಗಳು ಎಲ್ಲವೂ ವ್ಯರ್ಥವಾಯ್ತಲ್ಲ ಎಂಬುದಾಗಿ ಆತನು ಕಣ್ಣೀರು ಸುರಿಸುವಂಥದ್ದು, ಆತನು ದೇವರ ಮುಂದೆ ಪ್ರಲಾಪ ಮಾಡುವಂಥದ್ದನ್ನ ನಾವು ನೋಡುವರಾಗಿದ್ದೇವೆ. ಇನ್ನು ಮುಖ್ಯ ವಚನಕ್ಕೆ ನಾವು ಬರೋಣ. ಮುಖ್ಯ ವಚನದಲ್ಲಿ ದಯವಿಟ್ಟು ಪ್ರತಿಯೊಬ್ಬೊಬ್ಬರಿಗೂ ಗೊತ್ತಿರುವಂತ ಈ ಒಂದು 2ನೇ ಭಾಗದಲ್ಲಿ 21ನೇ ವಚನದಿಂದ ಇಡೀ ಪ್ರಲಾಪ 5 ಅಧ್ಯಾಯಗಳಿವೆ. ಈ ಪ್ರಲಾಪಗಳಿಗೆ ಈ 5 ಅಧ್ಯಾಯದಲ್ಲಿ ಒಂದು ಕೀ ವಚನ ಎಂಬುದಾಗಿ ಭಕ್ತರು ಹೇಳುತ್ತಾರೆ. ಅದು ಒಂದು ಕೀ ವಚನ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 22ನೇ ವಚನದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗುವು ಎಂಬುದಾಗಿ. ಒಂದು ಸಾರಿ ಒಬ್ಬ ದೇವಭಕ್ತರಿಗೆ ಆಕ್ಸಿಡೆಂಟ್ ಆಗಿತ್ತು. ಇನ್ನೇನು ಅವರು ಪ್ರಾಣಾಪಾಯದಲ್ಲಿ ಹೋಗ್ತಾರೆ, ಗ್ಯಾರಂಟಿ ಹೇಳಕ್ಕಾಗಲ್ಲ ಎಂಬುದಾಗಿ ಹೇಳುವಾಗ, ಆ ಒಂದು ಸಮಯದಲ್ಲಿ ನನಗೆ ಫೋನ್ ಮಾಡಿಬಿಟ್ಟು, ಅಯ್ಯ ಹಾಸ್ಪಿಟ್ಲಿಗೆ ಬಂದು ಪ್ರಾರ್ಥನೆ ಮಾಡ್ರಿ, ಬಹಳ ದುಃಖಕರವಾಗಿದ್ದಾರೆ, ಬಹಳ ವೇದನೆಯಲ್ಲಿದ್ದಾರೆ ಎಂಬುದಾಗಿ ಹೇಳುವಾಗ, ನಾನು ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ ಮತ್ತೆ ತಿರುಗಿ ಒಂದು 15 ದಿನಗಳ ನಂತರ ಮತ್ತೆ ಅವರಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ, ಅವರಿಗೆ ಮುಂದೆ ಈ ವಚನವನ್ನ ನಾನು ಧ್ಯಾನ ಮಾಡಿ ಹೇಳ್ತಾ ಇದ್ದೆ. ನಾವು ಉಳಿದಿರುವಂಥದ್ದು ನಮ್ಮ ಪರಾಕ್ರಮ,
ನಮ್ಮ ಬಲ, ನಮ್ಮ ಶಕ್ತಿಗಳಿಂದ ಅಲ್ಲಪ್ಪ. ಅವರು ಬದುಕಿದರು. ಡಾಕ್ಟರ್ ಗ್ಯಾರಂಟಿ ಕೊಡ್ಲಾರ್ದೆ ಅವರ ಪ್ರಾರ್ಥನೆ ಮೂಲಕವಾಗಿ ಅವರು ಕರುಣೆಯಿಂದ ಬದುಕಿದರು. ಯೆಹೋವನ ಕರುಣೆಯಿಂದ ಅವರು ಬದುಕಿದರು. ಅವರು ಜೀವಂತವಾಗಿ ಇವತ್ತಿನವರೆಗೂ ಇದ್ದಾರೆ. ಅವರಿಗೆ ಈ ವಾಕ್ಯವನ್ನು ಹೇಳುವಾಗ ನಾವು ಉಳಿದಿರುವುದು ಯಾಕೆ ಎಂಬುದಾಗಿ ಅವ್ರನ್ನ ಪ್ರಶ್ನೆ ಮಾಡಿದೆ. ನಾವು ಉಳಿದಿರುವಂಥದ್ದು ಮುಖ್ಯ ಕಾರಣ ಏನು? ನಮ್ಮ ನಿರೀಕ್ಷೆ ಏನು? ಅವರಿಗೆ 23ನೇ ವಚನ, ನಾವು ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಬದ್ಧತೆಯು ದೊಡ್ಡದು ಎಂಬುದ. ನಾವು ಉಳಿದಿರುವಂಥದ್ದು, ನಾವು ಬದುಕಿರುವಂಥದ್ದು ದಿನ ದಿನವೂ ಹೊಸದು ಮಾಡುವುದಕ್ಕಾಗಿಯೇ. ದಿನ ದಿನವೂ ಹೊಸದನ್ನು ಕಂಡುಕೊಳ್ಳುವುದಕ್ಕಾಗಿಯೇ. ಇಲ್ಲಿ ಕೂತಿರುವಂತ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದುಃಖಗಳು, ಒಂದಲ್ಲ ಒಂದು ರೀತಿಯಲ್ಲಿ ಬಾಧೆಗಳು, ಒಂದಲ್ಲ ಒಂದು ರೀತಿಯಲ್ಲಿ ವೇದನೆಗಳು, ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಂದ ನಾವು ಸಿಲುಕಿ ಹಾಕಿಕೊಂಡಿದ್ದೇವೆ, ಇಕ್ಕಟ್ಟಿನಲ್ಲಿ ಇದ್ದೇವೆ. ಆದರೆ ಯೆಹೋವನ ಕರುಣೆಯಿಂದ ನಾವು ಬದುಕಿದ್ದೇವೆ. ನಾವು ಬದುಕಿರುವುದಕ್ಕೆ ಮುಖ್ಯ ಕಾರಣ, ಬದುಕಿರುವುದಕ್ಕೆ ಮುಖ್ಯ ನಿರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಹೊಸದು ಮಾಡುವುದಕ್ಕಾಗಿಯೇ. ನಾವು ಉಳಿದಿರುವಂಥದ್ದು ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೊಸದು ಮಾಡುವುದಕ್ಕಾಗಿಯೇ. ಅದು ದಿನ ದಿನವೂ ನಾವು ಹೊಸದು ಮಾಡುವವರಾಗಿದ್ದೇವೆ. ಅದಕ್ಕಾಗಿ ದೇವರು ನಮ್ಮನ್ನು ಜೀವಿತ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ದಿನವೂ, ಅಲ್ಲಿ ವಾಕ್ಯ ಬಹಳ ಆಳವಾಗಿ ಹೇಳುತ್ತದೆ, ದಿನವೂ ಹೊಸದಾಗಿ ಒದಗುವುದಕ್ಕಾಗಿ, ದಿನವೂ ಹೊಸದು ಮಾಡುವುದಕ್ಕಾಗಿ ನಮ್ಮ ನಿರೀಕ್ಷೆಯಾಗಿರಬೇಕು ಎಂಬುದಾಗಿ ಪ್ರಲಾಪನ ಮೂಲಕವಾಗಿ ಯೆರೆಮೀಯನು ನಮ್ಮನ್ನು ಎಚ್ಚರ ಮಾಡುವವನಾಗಿದ್ದಾನೆ. ನಾವು ಉಳಿದಿರುವಂಥದ್ದು ಹಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಲ್ಲ. ನಾವು ಉಳಿದಿರುವಂಥದ್ದು ಗತಿಸಿ ಹೋದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅದಕ್ಕಾಗಿ ಕಿತ್ತಾಡುವಂಥದ್ದಲ್ಲ. ನಾವೆಲ್ಲ ಮನುಷ್ಯರಲ್ಲಿ ನಾವೆಲ್ಲರೂ ನಿನ್ನೆ ಹಾಗೆ ಮಾಡಿದ್ದಿ, ನಿನ್ನೆ ಹೀಗೆ ಮಾಡಿದ್ದಿ, ಅದನ್ನೇ ಮಾಡ್ಕೊಂತ ಬಂದಿದ್ದಿ ಎಂಬುದಾಗಿ ಹೇಳುವಾಗ ಇವತ್ತು ಬದುಕಿದೀವಲ್ವಾ? ಇವತ್ತು ಬದುಕಿರುವುದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹೊಸದು ಮಾಡುವುದಕ್ಕಾಗಿ, ಬದಲಾವಣೆ ಮಾಡುವುದಕ್ಕಾಗಿ, ಹೊಸದನ್ನ ನಿರ್ಮಾಣ ಮಾಡುವುದಕ್ಕಾಗಿ ನಿಮ್ಮ ನಿರೀಕ್ಷೆ ಆಗಿರಬೇಕು ಎಂಬುದಾಗಿ ಭಕ್ತನು ಬಹಳ ಆಳವಾಗಿ ಈ ಅಧ್ಯಾಯದಲ್ಲಿ ಬರೆಯುವವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳ, ಆತನ ನಿರೀಕ್ಷೆ, ಯೆರೆಮೀಯನ ನಿರೀಕ್ಷೆ ಏನಾಗಿತ್ತು ಅಂತ ಹೇಳಿದ್ರೆ 28ನೇ ವಚನದಲ್ಲಿ ನಾವು ನೋಡುವಾಗ 27, 28 ಎರಡು ವಚನದಲ್ಲಿ ಯೌವನದಲ್ಲಿ ನೊಗ ಓಡುವುದು ಮನುಷ್ಯನಿಗೆ ಲೇಸು. ಈಗ ಯೌವನ ಪ್ರಾಯದಲ್ಲಿ, ಮುಪ್ರ ಪ್ರಾಯದಲ್ಲಿ ಬಂದ್ರೆ ಆಗುವುದಿಲ್ಲ. ಯೌವನ ಪ್ರಾಯದಲ್ಲಿ ನಮ್ಮ ನೊಗವನ್ನು ಓರುವಂಥದ್ದು ಬಹಳ ಒಳ್ಳೆಯದು ಎಂಬುದಾಗಿ ಭಕ್ತನು ಬರೀತಾನೆ. ನನ್ನ ಮೇಲೆ ಇದನ್ನು ಏರಿದವನು ಯೆಹೋವನೇ ಎಂದು ಅವನು ಏಕಾಂಗಿಯಾಗಿ ಕೂತು ಬಾಯಿ ಬಿಡದಿರಲಿ ಎಂಬುದಾಗಿ. ಪ್ರಿಯ ದೈವ ಮಕ್ಕಳೇ, ಆತನ ನಿರೀಕ್ಷೆ ಬಹಳ ಅಮೂಲ್ಯವಾದದ್ದು. ಆತನ ನಿರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ನಾವು 33ನೇ ವಚನದಲ್ಲಿ ನರ ಜನ್ಮದವರು ಬಾಧಿಸಿ ವ್ಯಥೆಗೊಳ್ಳುವುದು ಆತನಿಗೆ ಇಷ್ಟವಿಲ್ಲ. ಬಾಧಿಸಿ ವ್ಯಥೆಗೊಳ್ಳುವಂಥದ್ದು ದೇವರಿಗೆ ಇಷ್ಟವಾಗುವುದಿಲ್ಲ.
ದೇವರು ಇದನ್ನೆಲ್ಲ ಮಾಡಿದನೆಂಬುದಾಗಿ ಆತನು ಹೇಳ್ತಾ ಇಲ್ಲ. ನಾವು ಈ ಲೋಕದಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತಿರುತ್ತದೆ ಎಂಬುದಾಗಿ ನೆನೆಸುತ್ತೇನೆ. ಯೋಹನ್ ಬರೆಸುವ ವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ ಬಹಳ ಮುಖ್ಯವಾದ. ಆತನು ಕೂಡ ಒಂದು ಮನವೇದನೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ಯೋಹನ ಬರೆಸುವ ವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಆ ಯೇಸು ಸ್ವಾಮಿಯ ಪ್ರಲಾಪ, ಯೇಸು ಸ್ವಾಮಿಯ ಒಂದು ಗೋಳಾಟ, ದೇವರ ಮುಂದೆ ಆತನು ವಿಜ್ಞಾಪನೆ ಮಾಡುವಂಥದ್ದನ್ನ ನಾವು ನೋಡುವವರಾಗಿದೆ. ಅಲ್ಲಿ ಯೋಹನ ಬರೆಸುವ ವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಯವಿಟ್ಟು ಅದನ್ನ ತೆಗೆದುಕೊಂಡು ನಾವು ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರ ಮುಂದೆ. ಯೋಹಾನ ಬರೆಸುವ ವಾರ್ತೆ 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, 6ನೇ ವಚನ ದಯವಿಟ್ಟು ಯಾರಾದ್ರೂ ಓದ್ರಿ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟಿದ್ದೆಲ್ಲ ನನ್ನಿಂದಲೇ ಬಂದಿದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ. ನೋಡಿ, ಆ ದೇವರ ಒಂದು ಪ್ರಲಾಪ, ಯೇಸು ಸ್ವಾಮಿಯ ಒಂದು ಪ್ರಲಾಪ ಹೇಗಿದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಪ್ರಲಾಪ ಬಹಳ ಅಮೂಲ್ಯವಾಗಿರುತ್ತದೆ. 14ನೇ ವಚನ ಬಹಳ ಆಳವಾಗಿದೆ. ಅಂದ್ರೆ ಯೋಹಾನ ಬರೆಸುವ ವಾರ್ತೆ 17ನೇ ಅಧ್ಯಾಯ 14ನೇ ವಚನ, ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇವರು ಇರುವ ಪ್ರಕಾರ ಇವರು ಲೋಕದವರಲ್ಲ. ದೇವರ ಪ್ರಲಾಪವೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ನಿರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ದಿನ ದಿನವೂ ಹೊಸದು ಮಾಡಬೇಕು ಎಂಬುದಾಗಿ ಹೇಳಿದ್ರೆ, ನಾವು ಲೋಕದ ಕಾರ್ಯಗಳಿಗೆ ಅಲ್ಲ, ಲೋಕದ ಪ್ರಪಂಚದ ಕಾರ್ಯಗಳಿಗೆ ಅಲ್ಲ, ಪ್ರಪಂಚದ ಜೀವಿತಕ್ಕೆ ಅಲ್ಲ. ನಮ್ಮ ನಿರೀಕ್ಷೆ ಏನಾಗಿರ್ಬೇಕಂತ ಹೇಳಿದ್ರೆ, ಹೊಸದು ಮಾಡುವಂತವರು ಆಗಿರ್ಬೇಕು ಎಂಬುದಾಗಿ ಈ ಪ್ರಲಾಪ 3ನೇ ಅಧ್ಯಾಯಕ್ಕೆ ಮತ್ತೆ ನಾವು ದೇವರ ಸನ್ನಿಧಾನಕ್ಕೆ ನಾವು ತೆಗೆದುಕೊಂಡು ಬರೋಣ. ದಯವಿಟ್ಟು ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ, ಮತ್ತೆ ಆತನ ದುಃಖವು ಮೂರನೇ ಒಂದು ಭಾಗದಲ್ಲಿ ನಾವು ನೋಡುವಾಗ ಆತನ ದುಃಖವು ಪರಿಹಾರವಾಗಲಿಲ್ಲ. ಆತನ ಎಷ್ಟೋ ಒಂದು ಬಾಧೆ ವೇದನೆಗಳಿಂದ ಆತನು ದುಃಖವು ಪರಿಹಾರವಾಗಲಿಲ್ಲ. ಯಾವ ರೀತಿಯಲ್ಲಿ ಪರಿಹಾರವಾಗಲಿಲ್ಲ ಎಂಬುದಾಗಿ ನೋಡುವಾಗ 58ನೇ ವಚನದಿಂದ 66ನೇ ವಚನದವರೆಗೆ ನಾವು ನೋಡುವಾಗ, ಕರ್ತನೇ, ನೀನು ನನ್ನ ವ್ಯಾಜ್ಯಗಳನ್ನು ನಡೆಸಿ ನನ್ನ ಪ್ರಾಣವನ್ನು ಉಳಿಸಿದ್ದಿ. ಯೆಹೋವನೇ, ನನಗಾದ ಅನ್ಯಾಯವನ್ನು ನೋಡಿದ್ದಿ, ನನಗೆ ನ್ಯಾಯ ತೀರಿಸು. ಆತನಿಗೆ ನ್ಯಾಯ ಒದಗಿಸಿಕೊಡುವಂತೆ ಆತನು ಪ್ರಾರ್ಥನಾ ಮಾಡುವವನಾಗಿದ್ದಾನೆ. ಯಾರು? ಯೆರೆಮೀಯನು. ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 60ನೇ ವಚನ, ನನ್ನ ವೈರಿಗಳು ನನ್ನ ಮೇಲೆ ತೀರಿಸಿದ ಅಗೆಯನ್ನು ಕಲ್ಪಿಸಿಕೊಂಡ ಕುಯುಕ್ತಿಗಳನ್ನು ನೋಡಿದ್ದೇನಲ್ಲ. ಆತನ ಪ್ರಲಾಪವು ನಿಂತುಕೊಳ್ತಾ ಇಲ್ಲ, ಆತನ ಕಣ್ಣೀರು ನಿಂತುಕೊಳ್ಳುತ್ತಾ ಇಲ್ಲ.
ವೈರಿಗಳು ಪದೇ ಪದೇ ನನಗೆ ಈ ರೀತಿಯಲ್ಲಿ ಚಿತ್ರಹಿಂಸೆ ಕೊಡುತ್ತಾರೆ ಎಂಬುದಾಗಿ ಆತನು ಪ್ರಾರ್ಥನಾ ವೀರನಾಗಿ 61ನೇ ವಚನದಲ್ಲಿ, ಯೆಹೋವನೇ, ಅವರ ದೂಷಣೆಯು ನನಗೆ ವಿರುದ್ಧವಾಗಿ, ಅವರು ಕಲ್ಪಿಸಿದ ಕುಯುಕ್ತಿಗಳೋ ನನ್ನ ಹಾನಿಗಾಗಿ ನಿತ್ಯ ನಡೆಸುತ್ತಿರುವ ತಂತ್ರೋಪಾಯವು ನನ್ನ ಎದುರಾಳಿಗೆ ನಿಂದೆಯು ನಿನ್ನ ಕಿವಿಗೆ ಬಿದ್ದಿದ್ದೇವೆ ಅಷ್ಟೇ. ನಮ್ಮ ವಿರೋಧಿಗಳು ಅನೇಕರು ಅನೇಕ ವಿಧಾನದಲ್ಲಿ ನಮ್ಮನ್ನು ಚಿತ್ರಹಿಂಸೆ ಮಾಡ್ತಾರೆ ಎಂಬುದಾಗಿ ಭಕ್ತನ ಪ್ರಲಾಪಗಳು, ಭಕ್ತನ ದುಃಖಗಳು ಅವು ನಿಂತು ಹೋಗದೆ ಹಾಗೆ ಮುಂದುವರಿಯುತ್ತದೆ. ನಾವು ದಿನ ದಿನವೂ ಹೊಸದು ಮಾಡಿದ್ರ ಕಾಲಕ್ಕೂ ಭಕ್ತನು ಆತನ ವೇದನೆ, ಆತನ ಕಣ್ಣೀರು, ಆತನ ದುಃಖವು ನಿಲ್ಲದೆ ಹೋಗುವಂಥದ್ದನ್ನ ನಾವು ನೋಡುತ್ತೇವೆ. ಅವರು ಕೂತುಕೊಳ್ಳಲಿ, ಏಳಲಿ, ನೋಡುತ್ತಲೇ ಇರು, ಅವರು ಗೇಲಿ ಹಾಡಿಗೆ ಗುರಿಯಾಗಿದ್ದಾನೆ. ಯಾವಾಗಲೂ ಭಕ್ತನು ಅವರು ನಮಗೋಸ್ಕರ ಗೇಲಿ ಹಾಡುಗಳನ್ನ ಆಡ್ತಾ ಇರ್ತಾರೆ, ಗೇಲಿ ಹಾಡುಗಳನ್ನ ಆಡ್ತಾ ಇರ್ತಾರೆ. ಆ ಭಕ್ತನು ನಮಗಾಗಿ ನಮ್ಮ ವೇದನೆಗಳು, ನಮ್ಮ ಸಂಕಟ, ನಮ್ಮ ಬಾಧೆಗಳು, ನಮ್ಮ ಚಿಂತೆಗಳು ಇದ್ರ ಕಾಲಕ್ಕೂ ಅವರು ನಮಗೋಸ್ಕರ ಗೇಲಿ ಹಾಡುಗಳನ್ನ ಆಡ್ತಾರೆ ಎಂಬುದಾಗಿ ಭಕ್ತನು ಇಲ್ಲಿ ತನ್ನ ಪ್ರಲಾಪವನ್ನ ಸೃಷ್ಟಿ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. 64ನೇ ವಚನ, ಯೆಹೋವನೇ, ನನ್ನ ದುಷ್ಕೃತ್ಯಗಳಿಗೆ ಸರಿಯಾದ ಪ್ರತಿಫಲವನ್ನು ನೀನೇ ಅವರಿಗೆ ಕೊಡುವೆ. ಅವರ ಮನಸ್ಸು ಮಂಕು ಮಾಡುವಿ, ಅವರಿಗೆ ನಿನ್ನ ಶಾಪವು ತಗಲಲಿ. ನೀನು ಕೋಪಗೊಂಡು ಅವರ ಹಿಂದಟ್ಟಿ ಅವರು ನಿನ್ನ ಕೆಲಸವಾಗಿರುವ ಆಕಾಶದ ಕೆಳಗೆ ಉಳಿಯದಂತೆ ಅಳಿಸಿಬಿಡ. ದುಷ್ಟರ ಕಾರ್ಯಗಳು ಲಯವಾಗುವಂತೆ ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತನಗೆ ವಿರುದ್ಧವಾದಂತ ಜನರು ಈ ಭೂಮಿಯ ಮೇಲೆ ಉಳಿಯದಂತೆ ಮಾಡಪ್ಪ ಎಂಬುದಾಗಿ ಭಕ್ತನು ಪ್ರಲಾಪಗಳ ಮೂಲಕವಾಗಿ, ತನ್ನ ದುಃಖದ ಮನವೇದನೆಗಳ ಮೂಲಕವಾಗಿ ಆತನು ಪ್ರಾರ್ಥಿಸುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಪ್ರವಾದಿಯ ದುಃಖವು ಬಹಳ ವೇದನೆಯಲ್ಲಿ ಇರುತ್ತದೆ ಮತ್ತು ಆತನ ನಿರೀಕ್ಷೆಯು ಅಥವಾ ಆತನು ದೇವರಿಂದ ಪಡ್ಕೊಳ್ಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಉಳಿದಿರುವಂಥದ್ದು ಆತನ ಮಹಾ ಕರುಣೆಯಿಂದಲೇ. ನಾನು ಉಳಿದಿರುವಂಥದ್ದು ಮಹಾ ಶಕ್ತಿಯಿಂದಲೇ. ನನ್ನ ಪರಾಕ್ರಮದಿಂದ, ನನ್ನ ಬಲದಿಂದ ನಾನು ಉಳಿದಿಲ್ಲ, ಆತನ ಕರುಣೆಯಿಂದ ಉಳಿದಿದ್ದೇನೆ. ಉಳಿದಿರುವುದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ದಿನ ದಿನವೂ ಹೊಸದನ್ನು ಮಾಡುವುದಕ್ಕಾಗಿ. ವೈರಿಗಳು ಯಾವ ರೀತಿಯಲ್ಲಿ ಏನೇನ ಮಾಡ್ತಾ ಇರಲಿ, ಆದರೆ ದೇವರ ವಿಜ್ಞಾಪನೆ ಮೂಲಕವಾಗಿ ಸರಿಯಾದ ಪ್ರತಿಫಲವನ್ನು ನಮ್ಮ ವೈರಿಗಳಿಗೆ ನೀನು ನೀಡಪ್ಪ ಎಂಬುದಾಗಿ ನಾವು ಈ ಉದಯ ಕಾಲದಲ್ಲಿ ನಾವೆಲ್ಲರೂ ದಿನ ದಿನವೂ ಹೊಸದು ಮಾಡ್ಲಿಕ್ಕಾಗುವಂತೆ ನಾವು ಉಳಿದಿರುವಂಥದ್ದು ಆತನ ಮಹಾ ಕರುಣೆಗಳಿಂದಲೇ ಎಂಬುದಾಗಿ ತಿಳಿದುಕೊಳ್ಳುತ್ತಾ, ದೇವರು ತಾನೇ ಈ ಪರಿಶುದ್ಧವಾದಂಥ ವಾಕ್ಯಗಳನ್ನ ಆಶೀರ್ವಾದ ನಿಧಿಯನ್ನಾಗಿ ನಮ್ಮನ್ನು ಈ ಲೋಕದಲ್ಲಿ ನಮ್ಮ ಎಲ್ಲಾ ಪ್ರಲಾಪ, ಎಲ್ಲಾ ದುಃಖಗಳಿಂದ ಪರಿಹಾರ ಮಾಡಿ ದಿನ ದಿನವೂ ಹೊಸದು ಮಾಡ್ಲಿಕ್ಕಾಗುವಂತೆ, ನಮ್ಮನ್ನು ದೇವರು ಜೀವನಗೊಡ್ಲಿಕ್ಕಾಗುವಂತೆ ದೇವರು ತಾನೇ ಈ ಶ್ರೇಷ್ಠವಾದಂತ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವಿಣ. ಪರಮ ಪವಿತ್ರನಾದಂತ ತಂದೆಯಾದ ದೇವರೇ, ಪರಮರಕ್ಷಕನಾದಂತ ಸ್ವಾಮಿ, ಈ ಉದಯ ಕಾಲದಲ್ಲಿ ದೇವರೇ ನೀನು ಕೊಟ್ಟಂತ ಈ ವಾಕ್ಯ ಯೆರೆಮೀಯನ ಪ್ರಲಾಪ ಕರ್ತನೇ, ಇದನ್ನು
ನಮಗೆಷ್ಟು ಜ್ಞಾನ ಇದೆಯೋ ಅದನ್ನು ಮಾತ್ರ ನಿನ್ನ ಮುಂದೆ ಹಂಚಿಕೊಂಡಿದ್ದೇವೆ. ನಮ್ಮ ದುಃಖವನ್ನು ಪರಿಹಾರ ಮಾಡು. ನಾವು ಉಳಿದಿರುವಂಥದ್ದು ನಿನ್ನ ಮಹಾಕರುಣೆಗಳೆಂದರೆ ನಾವು ದಿನ ದಿನವೂ ಹೊಸದಾಗಲಿಕ್ಕಾಗುವಂತೆ ಮಾಡು. ಮತ್ತು ನಮ್ಮ ವೈರಿಗಳು ಸ್ವಾಮಿ ಭಯಂಕರವಾಗಿರುತ್ತಾರೆ. ಅವರು ನಮಗೋಸ್ಕರ ಹೊಸ ಹೊಸ ಹಾಡುಗಳನ್ನು ಕಟ್ಟುತ್ತಾ ಗೇಲಿ ಮಾಡುತ್ತಾ ಈ ಲೋಕದಲ್ಲಿ ಪ್ರಲಾಪ ಮಾಡುತ್ತಾ ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಎಲ್ಲಾ ವೈರಿಗಳನ್ನ ಸಂಹಾರ ಮಾಡು ಎಂಬುದಾಗಿ ಯೆರೆಮೀಯನು ನಮಗಿರುವಂತಹ ಪ್ರತಿಯೊಂದು ವೈರಿಗಳನ್ನ ನಮ್ಮ ಪಾದ ಕೆಳಕೊಳ್ಳಲು ಶಕ್ತಿಯನ್ನ ಕೊಡು. ನಿನಗೋಸ್ಕರ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ನಿನ್ನ ಆತ್ಮವನ್ನು ತುಂಬಿಸಿ ಎಂಬುದಾಗಿ ನಮ್ಮ ರಕ್ಷಕನು ಗುರುವಡಿಯನಾದಂಥ ದೇವರೇ, ನಮ್ಮ ಸಮಸ್ತ ಎಲ್ಲ ಅಧಿಕಾರಿಗಳು ಈ ಕ್ರಿಸ್ಮಸ್ ದಿನದಲ್ಲಿ ಬರುವಂತ ಎಲ್ಲಾ ಸೈತನನ ಶೋಧನೆಯನ್ನು ಅಪ್ಪ ಹಿರಿಯರು ಹಾಕಿಕೊಂಡಂತ ಎಲ್ಲಾ ಯೋಜನೆಗಳು ಪರಿಶುದ್ಧವಾದಂತ ರೀತಿಯಲ್ಲಿ ಪರಿಶುದ್ಧವಾದಂತ ಕಾರ್ಯದಲ್ಲಿ ನಿನ್ನ ಜನನದ ಕಾರ್ಯವನ್ನು ಅದ್ಭುತ ರೀತಿಯಲ್ಲಿ ಆಗಲಿ ಮಾಡ್ಲಿಕ್ಕಾಗುತ್ತೆ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲಾ ಅಧಿಕಾರಿಗಳನ್ನ ನಿನ್ನ ಆಶೀರ್ವಾದ ಮಾಡು. ಎಲ್ಲಾ ಸೇವಕರನ್ನ ಆಶೀರ್ವದಿಸು. ಎಲ್ಲಾ ವಿಶ್ವಾಸಿಗಳನ್ನ ಬಲಪಡಿಸು. ಪ್ರತಿಯೊಬ್ಬೊಬ್ಬರು ಈ ಕ್ರಿಸ್ಮಸ್ ದಿನದಲ್ಲಿ ಸ್ವಾಮಿ ಭಜನೆ ಕಾರ್ಯಕ್ರಮದಲ್ಲಿ ಕರ್ತನೆ ಮಕ್ಕಳ ಕ್ರಿಸ್ಮಸ್ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದರಲ್ಲಿ ನಿನ್ನ ಪ್ರಸನ್ನತೆ ಇದೆಲ್ಲ ವಿಶ್ವಾಸಗಳು ಸಹಕರಿಸಿ ಪ್ರತಿಯೊಬ್ಬೊಬ್ಬರಿಗೂ ಹೊಸ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸಿದೆ ಎಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೆನ್.